ಹುಬ್ಬಳ್ಳಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನೇಹ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಒಬ್ಬ ಬಹಳ ಕಡು ಬಡತನದಲ್ಲಿರ್ತಕ್ಕಂಥ 20 ವರ್ಷದ ಯುವತಿ ಮೇಲೆ ಇವತ್ತು ಕೂಡ ಬರ್ಬರವಾಗಿ ಚಾಕು ಇರಿತವನ್ನು ಮಾಡೋ ಮುಖಾಂತರ ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು. ಅದರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಒಂದು ಸಲ ಯೋಚನೆ ಮಾಡಬೇಕು. ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಲಿಕ್ಕೆ ಭಾಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದ್ದಾವೆ. ಇವತ್ತು ನೋಡಿ, ನೇಹ ಹತ್ಯೆ ಆದಂಥ ಪ್ರಕರಣವನ್ನು ನಾವು ನೋಡಿದಾಗ ಇವತ್ತೇನು ಈ ಮರ್ಡರ್ ಮಾಡಿದಾನ, ಈಗ ನಾನು ಆ ಅಜ್ಜಿ ಜೊತೆ ನಾನು ಮಾತಾಡಿದ್ದೇನೆ. ಅಜ್ಜಿಯವರು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ನೋಡಿದಾಗ ಕಳೆದ 1 ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ, ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ, ಈ ರೀತಿಯಾಗಿ ಫೋನ್ ಬಂದಿತ್ತು, ನಮ್ಮ ನೇಹ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೇನೆ ಅಂತಕ್ಕಂಥ ಮಾತನ್ನು ಇವತ್ತೇನು ಕೊಲೆ ಮಾಡಿದಾರ, ಆ ಕೊಲೆ ಮಾಡಿದಂಥ ಕೊಲೆಗಡಕ ಅವತ್ತು 1 ವಾರದ ಹಿಂದೆ ಇವ್ರಿಗೆ ಹೇಳಿದಾಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ವರದಿಯನ್ನು ಕೊಟ್ಟಿದ್ದಾರೆ, ಈ ರೀತಿ ನಮಗೆ ಫೋನ್ ಬಂದಿತ್ತು ಅಂಥೇಳಿ. ಆದರೆ ಭಾಳ ದುರ್ದೈವದ ಸಂಗತಿ, ಅವತ್ತು ಯಾರು ಇಲಾಖೆಯಲ್ಲಿ ಇದ್ದರು, ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಅಧಿಕಾರಿ ಇದ್ದರೂ ಗೊತ್ತಿಲ್ಲ ನನಗೆ, ಆ ಅಧಿಕಾರಿಗಳೇನಾದರೂ ಕರೆಸಿ ತಕ್ಷಣ ಅದರ ಬಗ್ಗೆ ಕ್ರಮ ತೊಗೊಂಡಿತ್ತಂದರೆ ಇವತ್ತು ಒಂದು ಜೀವವನ್ನು ಉಳಿಸೋಕೆ ನಮಗೆ ಸಾಧ್ಯ ಇತ್ತು. ಇವತ್ತು ಯಾರು ಆ ರೀತಿ ಹೇಳಿದ ಮೇಲೆ ಇವತ್ತು ವೈಫಲ್ಯ ಆಗೈತಿ. ಯಾವುದೇ ಕಾರಣಕ್ಕೂ ಆ ಅಧಿಕಾರಿಗಳನ್ನು ಮೊದಲು ಅವ್ರ ಮೇಲೆ ಶಿಕ್ಷೆ ಅವ್ರನ್ನೂ ಕೂಡ ಅಷ್ಟೇ ಅಪರಾಧಿ ಭಾವನೆಯಲ್ಲಿ ಇವತ್ತು ನಾವು ನೋಡಬೇಕಾಗುತ್ತೆ. ಅವರೇನಾದರೂ ಅಧಿಕಾರಿಗಳು ಅವತ್ತು ಕರೆಸಿ ಒಂದಿಷ್ಟು ಸರಿಯಾದ ವ್ಯವಸ್ಥೆ ಮಾಡಿದ್ರಂದ್ರೆ ಇವತ್ತು ಈ ಹುಡುಗಿಯ ಜೀವ ಹೋಗಿದ್ದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗೈತೆ. ಹಿಂದೂ ಕೂಡ 6 ತಿಂಗಳ ಹಿಂದೆ ಇಲ್ಲೇ ನಮ್ಮ ಪಾಲಿಕೆ ಸದಸ್ಯರು ಇದ್ದಾರೆ, ಶಶಿ ಬಿಜವಾಡ್ ಅಂತಂದೇಳಿ, ಇವರೇ ಸ್ವತಃ ಹೋಗಿ ಅದೇ ಏನು ಇವತ್ತು ಮರ್ಡರ್ ಮಾಡಿದಾನೆ ಆ ಹುಡುಗನ ಇನ್ನೊಂದು ಹುಡುಗಿಗೂ ಇದೇ ರೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಸ್ವತಃ ನಮ್ಮ ಪಾಲಿಕೆ ಸದಸ್ಯರು ಹೋಗಿ ಅವ್ರಿಗೆ ಭೇಟಿಯಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಬಂದಾಗ, ಇಲ್ಲ ಅದು ಅಪ್ರಾಪ್ತ ಹುಡುಗಿ ಐತಿ, ಸುಮ್ಮನೆ ಸಮಸ್ಯೆ ಆಗೈತಿ, ನಾವು ಅಷ್ಟೇ ಹೇಳಿ ಸರಿ ಮಾಡ್ತೇನೆ ಅನ್ನೋಂಥದ್ದನ್ನು ಅವತ್ತಿನ ಸಂದರ್ಭದಲ್ಲಿ ಕೂಡ ಅವರು ಅಧಿಕಾರಿಗಳು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನನಗೆ ಸಿಕ್ಕಿದೆ. ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಹೊಂದಿರತಕ್ಕಂಥವ್ರು ಯಾರೇ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕಾಸ್ಟ್, ನಾನು ಭಾಳ ಸ್ಪಷ್ಟವಾಗಿ ಹೇಳಕತ್ತೀನಿ, ಈ ರೀತಿಯಾದಂಥ ವ್ಯಕ್ತಿಗಳನ್ನು ನೀವು ಬಿಡು ಮುಖಾಂತರ ಇಲಾಖೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಇವತ್ತು ದುರ್ದೈವದ ಸಂಗತಿ ಅಂದರೆ ಗೃಹ ಇಲಾಖೆ ಮೇಲೆ ಇವತ್ತು ಬರೀ ಟ್ರಾನ್ಸ್ಫರ್ನಲ್ಲಿ ಅವರು ಮಗ್ನರಾಗಿದ್ದಾರೆ ಹೊರತು ನೋಡಿ, ಇವತ್ತು ಈ ಹುಡುಗಿ ಸಾವಿಗೆ ಕಾರಣ ಆಗೈತಂತಂದ್ರೆ ಅವತ್ತಿನ ದಿವಸ ಏನು 1 ವಾರದಿಂದ ಈ ಘಟನೆ ನಡೆದಾಗ ಯಾವತ್ತು ತಿಳಿದ ತಕ್ಷಣ ಅಜ್ಜಿ ಮತ್ತು ಅಜ್ಜಿಯ ಈ ವಿದ್ಯಾರ್ಥಿ, ಈ ಏನು ಕೊಲೆಯಾಗಿದೆ ಹುಡುಗಿ ಅಂಜಲಿ ಅವರ ತಂಗಿ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ದಾರೆ. ಆದರೆ ಇವತ್ತು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವತ್ತೇನಾದರೂ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು, ಅವತ್ತೇ ಅವನು ಕರೆಸಿ ಅವರು ಮಾತಿನಲ್ಲಿ ಹೇಳಿದ್ರು ಅಂತಂದರೆ ಬಹುಶಃ ಈ ಹತ್ಯೆ ಆಗಕ್ಕೆ ಸಾಧ್ಯದಿಲ್ಲ. ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಬ್ಯುಸಿ ಆಗಿದ್ದ ಕಾರಣಕ್ಕಾಗಿ ಗೃಹ ಇಲಾಖೆ, ನಾವು ಪೊಲೀಸರು ಭಾಳ ಸ್ಪಷ್ಟತೆ ಐತಿ, ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ಅದನ್ನು ಮಾಡೋತಕ್ಕಂಥದ್ದು ಇದ್ದಾರೆ. ಆದರೆ ದುರ್ದೈವ ಅಂತಂದರೆ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪೊಲೀಸರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಇವತ್ತು ಆಗ್ತಾ ಇದೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊಣೆಯನ್ನು ಹೊರಬೇಕಾಗತ್ತೆ. ಯಾಕಂದರೆ 1 ವಾರ ಇನ್ನು ಹೇಳ್ಯಾರ, ಇನ್ನು ಹೋಗಿ ಈ ರೀತಿ ಆಗೈತಿ, ನೇಹ ಹತ್ಯೆ ಏನಾಗೈತಿ, ಅದಕ್ಕಿಂತ ಕೆಟ್ಟ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಇಲಾಖೆ ಕ್ರಮ ಕೈಗೊಳ್ಳೋದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನೂ ಅಷ್ಟೇ ಕಾರಣ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು. ನೇಹ ಕೊಲೆ ಆದಾಗ ಕೇವಲ ಬಿಜೆಪಿ ಹೋರಾಟ, ಹಿಂದೂ ಮುಸ್ಲಿಂ ಇದ್ರೆ ಮಾತ್ರ ಬರುತ್ತೆ, ಇಂಥ ಟೈಮಲ್ಲಿ ಬರಲ್ಲ ಅಂತ ಒಂದು ಆರೋಪ ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕೊಲೆ ಅದು ಜಾತಿಗೆ ಸೀಮಿತ ಆಗಿರೋಂಗಿಲ್ಲ. ಯಾವುದು ಕೂಡ ಒಂದು ಕೊಲೆ ಅನ್ನೋಂಥದ್ದನ್ನು ಇವತ್ತು ನಾನೇ ಬಂದಿದ್ದೇನೆ, ನಾನೀಗ ಅವತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೇನೆ.
ಪೋಸ್ಟ್ ಮಾರ್ಟಮ್ ನಡೆದಾಗೂ ಕೂಡ ಹೋಗಿ ಕುತ್ಕೊಂಡು ನೋಡಿದ್ದೀನಿ, ಕೇಳಿದ್ದೇನೆ, ಡಾಕ್ಟರ್ ಜೊತೆ ಮಾತಾಡುವಂಥದ್ದಾಗಿದೆ. ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರ್ದು, ಯಾರೇ ಬೇಕಾದವರಾಗಲಿ. ಇವತ್ತು ಈ ಕೊಲೆಗಡಕ್ಕೂ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ನೀವು ಶೂಟೌಟ್ ಮಾಡಿ ಕೊಲ್ರಿ. ಯಾಕೆ ಸರ್ಕಾರಕ್ಕೆ ತಾಕತ್ತಿಲ್ವ ಇವತ್ತು ಹಿಡಿ ಮಠ? ಕೊಲೆಯಾಗಿ ಎಷ್ಟು ಗಂಟೆ ಆಯ್ತು ಇವತ್ತು? 5:20 ಕೊಲೆ ಆಗೈತೆ ಅಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸೋಕ್ಕಾಗಿಲ್ಲ. ಏನು ಮಾಡ್ತಾ ಇದೆ ಇವತ್ತು ಸರ್ಕಾರ? ಇವತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ? ತೊಗೊಂಬಂದು ಇವತ್ತು ನಾನು ಹೇಳ್ತೇನೆ ಭಾಳ ಸ್ಪಷ್ಟವಾಗಿ, ನೇಹ ಹತ್ಯೆಯಲ್ಲಿ ಏನು ಸ್ಟ್ಯಾಂಡ್ ನಮ್ದಿತ್ತು, ಇದು ಹತ್ಯೆಯಲ್ಲಿ ಅಷ್ಟೇ ಸ್ಪಷ್ಟವಾದಂಥ ಸ್ಟ್ಯಾಂಡನ್ನು ಭಾರತೀಯ ಜನತಾ ಪಾರ್ಟಿ ಹೊಂದೈತೆ. ನಾವೇನು ಸ್ಟ್ರೈಕ್ ಮಾಡಲಾರ್ದು ಬಿಡುವುದಿಲ್ಲ, ಅದು ನನಗಿಲ್ಲ. ನಾವು ಏನು ಮಾಡಬೇಕು ನಾವು ಹೋರಾಟ ಮಾಡೇ ಮಾಡ್ತೇವೆ. ಯಾಕಂದ್ರೆ ನೇಹ ಹತ್ಯೆ ಕೇಸ್ನಲ್ಲಿ ಅವರು ಉಳ್ಳವರಾಗಿದ್ದರು. ಆದರೆ ಇವತ್ತು ಈ ವಿದ್ಯಾರ್ಥಿನಿ ಒಂದು ಬಾಂಡೆ ಮಾಡಿ ಕೆಲಸ ತಿಂದ ಅವರ ಅಜ್ಜಿ ಇವತ್ತು ಮನೆ ಕೆಲಸ ಮಾಡಿ ಬಾಂಡೆ ಕೆಲಸ ಮಾಡಿ ಆ ಮಕ್ಕಳನ್ನು ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಹುಡುಗಿನೂ ಕೂಡ ಹೋಗಿ ಕ್ಯಾಟ್ರಿಂಗ್ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ಏನೈತೆ ಹಂಗಂತ ಸುರಕ್ಷತೆ ಅನ್ನುವಂಥದ್ದನ್ನು? ಯಾರಿಗೆ ಸುರಕ್ಷತೆ ಐತಿ ಇವತ್ತು ಹುಬ್ಳಿ ಒಳಗೆ? ಹುಬ್ಳಿ ಧಾರವಾಡದಂಥ ಮಹಾನಗರದಾಗ ನಿಮಗೆ ವಿದ್ಯಾರ್ಥಿನಿಗೆ ಸುರಕ್ಷೆ ಇಲ್ಲ. ಇವತ್ತು ಆ ಅಜ್ಜಿ ಹೇಳಕತ್ತಿದ್ರಿ ಈಗ ನನ್ನ ಜೊತೆ ಮಾತಾಡಿ ಬಂದ, ನಮ್ಮ ಮಕ್ಕಳು ನಾವು ಶಾಲೆಗೂ ಕಳ್ಸಂಗಿಲ್ಲ, ಕಾಲೇಜಿಗೂ ಕಳ್ಸಂಗಿಲ್ಲ, ಬ್ಯಾಡ್ರಿ ನಮ್ಮ ಹುಡುಗರು ನಮ್ಮ ಮನೆಯಾಗಿರಲಿ ಅನ್ನೋಂಥದ್ದನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಂಥದ್ದನ್ನು ಇಲಾಖೆ ಮಾಡಬೇಕಾಗೈತಿ. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಈಗ 2 ಮರ್ಡರ್ ಅದು ಇದೇ ಹುಬ್ಬಳ್ಳಿ ಒಳಗೆ. ನೀವು ಇನ್ನೂ ಮಟನೂ ಏನು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇದಕ್ಕಂಕರ್ ಭಾಳ ಸ್ಪಷ್ಟ ಐತಿ ಇವತ್ತು. ಯಾಕಂದ್ರೆ ಅವ್ರು ಹೋಗಿ ಅಜ್ಜಿ ಮತ್ತು ಆ ಹುಡುಗಿ ತಂಗಿ ಹೇಳಿ ಬಂದ ಮೇಲೆ ಕೂಡ ಇಲಾಖೆಯವ್ರ ಕ್ರಮ ಕೈಗೊಂಡಿಲ್ಲ.